ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ. ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೆಎಂ ಶಿವಪ್ರಸಾದ್ ಅಧ್ಯಕ್ಷರಾಗಿ ಆಯ್ಕೆ. ಚಿಂತಾಮಣಿ. ಇತ್ತೀಚೆಗೆ ಇಲ್ಲಿನ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಅದರಲ್ಲಿ ಶಿವಪ್ರಸಾದ್ ಮತ್ತು ಪ್ರದೀಪ್ ಬೆಂಬಲಿಗರ ತಂಡಕ್ಕೆ ಎಲ್ಲಾ ಸ್ಥಾನಗಳು ಲಭಿಸಿತ್ತು. ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ಅಧಿಕಾರಿಯಾದ ಹರೀಶ್ ಕುಮಾರ್ ರವರು ಚುನಾವಣೆ ನಡೆಸಿಕೊಟ್ಟರು. ಅಧ್ಯಕ್ಷರ ಸ್ಥಾನಕ್ಕೆ ಕೆಎಂ ಶಿವಪ್ರಸಾದ್ ಮತ್ತು ಎಸ್ ಪ್ರದೀಪ್ ರವರು ನಾಮಪತ್ರ ಸಲ್ಲಿಸಿದ್ದರು. ಕೆಎಂ ಶಿವಪ್ರಸಾದ್ಗೆ 10 ಮತಗಳು ಮತ್ತು ಪ್ರತಿಸ್ಪರ್ಧಿ ಎಸ್ ಪ್ರದೀಪ್ಗೆ 5 ಮತಗಳು ಪಡೆದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಕೆಎಂ ಶಿವಪ್ರಸಾದ್ ಅವರು ಗೆಲುವು ಸಾಧಿಸಿದರು. ಉಪಾಧ್ಯಕ್ಷರ ಸ್ಥಾನಕ್ಕೆ ಎನ್.ಕೆ. ನರಸಿಂಹಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಹರೀಶ್ ಕುಮಾರ್ ಘೋಷಣೆ ಮಾಡಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಕೆಎಂ ಶಿವಪ್ರಸಾದ್ ಮಾತನಾಡಿ, 5 ವರ್ಷಗಳ ಕಾಲ ಪತ್ತಿನ ಸಹಕಾರ ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಚ್. ಎ. ಶ್ರೀನಿವಾಸ್, ಕೆ. ವೆಂಕಟಾಚಲಪತಿ, ಎಸ್. ಪ್ರದೀಪ್, ಎಂ. ಅಂಜನಪ್ಪ, ಆರ್. ಶ್ರೀನಿವಾಸ್, ಜಿ. ವಿ. ರೆಡ್ಡಪ್ಪ, ಡಿ. ಎಂ. ನಾಗರಾಜ್, ಟಿ. ಎಸ್. ಶಿವಾನಂದ, ವೈ. ಎಸ್. ನರೇಂದ್ರ, ಎಂ. ಡಿ. ವೆಂಕಟ, ಸುಧಾಯನ್ ಮತ್ತು ರಾಧಾಡಿಕೆ ಇದ್ದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಲುವಾಗಿ ಚುನಾವಣೆ ನಡೆದಿರುತ್ತದೆ. ಸದರಿ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಕೆಎಂ ಶಿವಪ್ರಸಾದ್ ಮತ್ತು ಪ್ರದೀಪ್ ಎಸ್ ಇವರು ನಾಮಪತ್ರ ಸಲ್ಲಿಸಿದ್ದು, ರಹಸ್ಯ ಮತದಾನದಲ್ಲಿ ಕೆಎಂ ಶಿವಪ್ರಸಾದ್ ಅವರು 10 ಮತಗಳು ಮತ್ತು ಪ್ರದೀಪ್ ಎಸ್ 5 ಮತಗಳನ್ನು ಪಡೆದಿರುತ್ತಾರೆ. ಆ ಮೂಲಕ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ಚಿಂತಾಮಣಿ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಕೆಎಂ ಶಿವಪ್ರಸಾದ್ ಅವರು ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಣೆ ಮಾಡಿರುತ್ತೇನೆ. ಸಂಘದ ಉಪಾಧ್ಯಕ್ಷರಾಗಿ ಶ್ರೀ ಎನ್.ಕೆ. ನರಸಿಂಹಪ್ಪರವರು ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಣೆ ಮಾಡಿರುತ್ತೇನೆ. ಏನಿದೆ ಸರ್, 2ನೇ ಬಾರಿ ಅಧ್ಯಕ್ಷ ಆಗಬೇಕಂತ ನಮಗೇನಿರಲಿಲ್ಲ. ಎಲ್ಲರೂ ಒಂದು ಆಶೀರ್ವಾದದಿಂದ ಅದು 2ನೇ ಬಾರಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಆಭಾರಿಯಾಗಿರ್ತೀನಿ. ಇಷ್ಟು ದಿವಸ ಏನು 5 ವರ್ಷಗಳ ಕಾಲ ಯಾವ ರೀತಿ ಮುನ್ನಡೆಸ್ಕೊಂಡು ಬಂದವೋ ಅದಕ್ಕಿಂತ ಒಂದು ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಎಲ್ಲರೂ ಒಂದು ಸಹಕಾರ ತಗೊಂಡು, ಯಾರೇ ನಮ್ಮ ಒಂದು ಸಮಾಜದ ಮುಖಂಡರುಗಳಾಗಿರ್ಬೋದು ಮತ್ತು ಸಂಘ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಒಂದು ಸಹಕಾರ ತಗೊಂಡು ಇನ್ನೊಂದು ಉತ್ತಮ ರೀತಿಗೆ ತಗೊಂಡೋಗ್ಬೇಕಂತ ಮೊನ್ನೆ ನಮ್ಮ ಎಲೆಕ್ಷನ್ ಅನೌನ್ಸ್ಮೆಂಟು 15 ಜನ ನಿರ್ದೇಶಕರು ಅದೇನು ಗೆದ್ದಿದ್ವಿ ಆವತ್ತಿನ ದಿವಸನೇ ಹೇಳ್ತೀನಿ. ಅದನ್ನು ಮತ್ತೊಮ್ಮೆ ಪುನರುಚ್ಚರಿಸುತ್ತಾ ಖಂಡಿತ ಅದನ್ನು ತಗೊಂಡೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ನಮ್ಮ ತಾಲೂಕಿನಾಗ ನಾವು ಅಫಿಷಿಯಲ್ಸ್ ಆಗಿ ನಾವು ರಾಜಕೀಯನ ಮಾತಾಡಲ್ಲ, ಯಾಕಂತಂದರೆ ಅದರ ಮಾತಾಡಲೂಬಾರ್ದು. ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಅವರ ಒಂದು ಅಂಡರಲ್ಲಿ ನಾವು ಇರ್ತೀವಿ ನೌಕರರು. ಹಾಗಾಗಿ ಮಾನ್ಯ ಮಂತ್ರಿಗಳು ನಮ್ಮ ಚಿಂತಾಮಣಿ ತಾಲೂಕರು ಆಗಿದ್ದಾರೆ, ಸಂತೋಷ. ನಮ್ಮ ಉಪಾಧ್ಯಕ್ಷರು ಹೇಳಿದಂಗೆ ಅಂಬೇಡ್ಕರ್ ಭವನ ಆಗಿರ್ಬೋದು ಅಂದರೆ ಸ್ವಲ್ಪ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ನಮ್ಮ ಸಂಘಕ್ಕೂ ಕೂಡ ಅವರ ಒಂದು ಆಶೀರ್ವಾದ ಇರುತ್ತೆ ಅಂತ ನಾನು ಆಶಿಸುತ್ತಾ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಮತದಾರರಿಗೂ ಜೈ ಭೀಮ್ ನಮನಗಳು. ಫಸ್ಟು ನಾನು ನಮ್ಮ ಎಲ್ಲ ಸಂಘದ ಮತದಾರರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಂತರ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ 15 ಜನ ನಿರ್ದೇಶಕರಿಗೂ ಸಹ ನಾನು ಆಭಾರಿಯಾಗಿದ್ದೀನಿ. ಹಾಗಾಗಿ ಹೊಸದಾಗಿ ನಾನು ಈ ಸಂಘದಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ಅಂದರೆ ನಾನು ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ಮತ್ತು ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳನ್ನು ಭೇಟಿಯಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನೇನು ರೂಪುರೇಷೆಗಳು ತಗೋಬೇಕು ಅವೆಲ್ಲ ಮಾಡ್ಕೋಬೇಕು. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ನಮ್ಮ ಸಮಾಜಕ್ಕೆ ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ಭವನ ಆಗಿರ್ಬೋದು, ನಮ್ಮ ಕೆಲಸಗಳು ಚೆನ್ನಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಸಮುದಾಯದ ಜೊತೆಗೆ ಅವ್ರನ್ನ ಕೂಡಿಸ್ಕೊಂಡು ನಮ್ಮ ಸಮುದಾಯ ಮತ್ತು ನಮ್ಮ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಪಣ ತೊಟ್ಟಿದ್ದೇನೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ನಾನು ಈ ಒಂದು ಕಾರ್ಯದಲ್ಲಿ ಮುನ್ನಡಿಬೇಕು ಅಂತೇಳಿ ಆಸೆ ಪಡ್ತಾ ಇದ್ದೀನಿ. ಹೌದು, ನಾನು ಹೇಳೋದು